ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕಲಾವಿದರು ತಮ್ಮ ಕುಂಚದ ಮೂಲಕ ರೈತ ಚಳುವಳಿಯ ಹುಟ್ಟು, ಉಚ್ಛ್ರಾಯ ಸ್ಥಿತಿ ಸೇರಿದಂತೆ ರೈತ ಚಳುವಳಿಯ ಹೆಜ್ಜೆ ಗುರುತುಗಳ ದಾಖಲೆಗಳನ್ನು ಹೊರಗೆಡವಿದರು. ಪಾಂಡುಪುರ ತಾಲೂಕಿನ ಮೇಲುಕೋಟೆಯಲ್ಲಿನ ಭಗವದ್ರ ಮಾನುಜ ಸಂಸ್ಕೃತ ಸಂಶೋಧನಾ ಕೇಂದ್ರದಲ್ಲಿ ಲಲಿತ ಕಲಾ ಅಕಾಡೆಮಿ, ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ ರೈತ ಸಂಘದ ಸಹಯೋಗದಲ್ಲಿ ನಡೆದ ರೈತರ ಬದುಕು, ಹೋರಾಟ ಮತ್ತು ಚಳುವಳಿಗಳ ಚಿತ್ರ ದಾಖಲೆಯ 5 ದಿನಗಳ ರೈತ ಚಿತ್ರ ನಮನ ಶಿಬಿರದ ಸಮಾರೋಪದಲ್ಲಿ ಈ ದೃಶ್ಯಾವಳಿಗಳು ಕಂಡುಬಂದವು. ಈ ವೇಳೆ ಮಾತನಾಡಿದ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷ ಪಾಸ್ ಪರಿಶಿಷ್ಟ ಸಂಗಡ ಕುಮಾರ್, ರೈತ ಚಳುವಳಿಗಳ ಹೆಜ್ಜೆ ಗುರುತುಗಳ ದಾಖಲೆ ಅಗತ್ಯ. ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿ ಇಲ್ಲಿ ಚಿತ್ರ ನಮನದ ಮೂಲಕ ರೈತ ಹೋರಾಟವನ್ನು ನೆನಪಿಸಿದ್ದು ಅರ್ಥಪೂರ್ಣ ಎಂದು ಹೇಳಿದರು. ಕರ್ನಾಟಕದಲ್ಲಿ 10 ಪ್ರಮುಖ ರೈತ ಚಳುವಳಿಗಳು ನಡೆದಿವೆಯಾದರೂ ಈವರೆಗೆ ಯಾವುದೇ ದಾಖಲೆಗಳು ಲಭ್ಯವಿಲ್ಲ. ಹೋರಾಟಗಾರರ ಮಾಹಿತಿಗಳು ಅಧಿಕೃತವಾಗಿ ದಾಖಲೀಕರಣವಾಗಿಲ್ಲ. ಇದನ್ನು ಬೃಹತ್ ರೈತ ಚಳುವಳಿಗಳು, ರೈತ ನಾಯಕರ ಜೀವನದ ಯಶೋಗಾಥೆ ಒಳಗೊಂಡ ಪುಸ್ತಕ ಸೇರಿದಂತೆ ಎಲ್ಲಾ ರೀತಿಯಲ್ಲೂ ದಾಖಲೀಕರಣ ಕಾರ್ಯ ಮಾಡುತ್ತೇವೆ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಹೇಳಿದರು. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ರಾಜ್ಯದ ವಿವಿಧ ಜಿಲ್ಲೆಗಳ 30 ಉದಯೋನ್ಮುಖ ಕಲಾವಿದರನ್ನು ಆಹ್ವಾನಿಸಿ ರೈತ ನಾಯಕರ ಮಾರ್ಗದರ್ಶನದಲ್ಲಿ ಕೆಎಸ್ ಪುಟ್ಟಣ್ಣಯ್ಯ ಸೇರಿದಂತೆ ಎಲ್ಲ ಜಿಲ್ಲೆಯ ರಾಜ್ಯ ಮಟ್ಟದ ರೈತ ಮುಖಂಡರು ಮತ್ತು ರೈತ ಚಳುವಳಿಗಳ ಗಮನ ಸೆಳೆಯುವ ಚಿತ್ರ ಕಾವ್ಯಗಳನ್ನು ಬಿಡಿಸಿರುವುದು ಸ್ವಾಗತಾರ್ಹ ಎಂದು ಹೇಳಿದರು. ಯಾವುದೇ ಸರ್ಕಾರಗಳು ರೈತ ನಾಯಕರ ಜೀವನಗಾಥೆ ಮತ್ತು ಚಳುವಳಿಗಳನ್ನು ದಾಖಲೀಕರಿಸದ ಕಾರಣ ಮುಂದಿನ ಪೀಳಿಗೆಗೆ ಇವುಗಳು ಮಾಹಿತಿಯೇ ಲಭ್ಯವಾಗುವುದಿಲ್ಲ. ಲಲಿತ ಕಲಾ ಅಕಾಡೆಮಿ ಚಿತ್ರಗಳ ಮೂಲಕ ದಾಖಲೀಕರಣ ಮಾಡಿ ನಮ್ಮನ್ನು ಚಿಂತಿಸುವಂತೆ ಮಾಡಿದೆ ಎಂದರು. ಇಂದಿನ ರೈತರಿಗೂ ಹಿಂದಿನ ಹೋರಾಟಗಳ ವಿಶೇಷತೆ ತಲುಪಬೇಕು. ಹೋರಾಟದ ಕಿಚ್ಚು ಅರ್ಥವಾಗಬೇಕಿದೆ. ರೈತರ ಚಳುವಳಿಗಳನ್ನು ಜೀವಂತವಾಗಿಡಲು ರೂಪುರೇಷೆ ಸಿದ್ಧಪಡಿಸಿ ರೈತ ಸಂಘಗಳಲ್ಲಿ ಸಾಂಸ್ಕೃತಿಕ ವಿಭಾಗಗಳನ್ನು ಸಜ್ಜುಗೊಳಿಸಲಾಗುತ್ತದೆ. ಯುವಕರು ರೈತ ಹೋರಾಟಗಳಲ್ಲಿ ಭಾಗಿಯಾಗಬೇಕು ಎಂದು ಸಲಹೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕ್ಯಾತನಹಳ್ಳಿಯಲ್ಲಿ ಕೆಎಸ್ ಪುಟ್ಟಣ್ಣಯ್ಯ ಅವರ ಸಮಾಧಿಯ ಸಮೀಪದಲ್ಲಿ ಅಚ್ಚುಕಟ್ಟಾದ ವಸ್ತು ಸಂಗ್ರಹಾಲಯ ಮಾಡುವ ಮೂಲಕ ರೈತ ಚಳುವಳಿಗಳ ಹೋರಾಟವನ್ನು ನಿರಂತರವಾಗಿ ಸ್ಮರಿಸುವ ಜೊತೆಗೆ ಮುಂದಿನ ಪೀಳಿಗೆಗೆ ತಲುಪಿಸುವ ಕಾರ್ಯ ಮಾಡಲಾಗುತ್ತದೆ ಎಂದು ಹೇಳಿದರು. ಮೇಲುಕೋಟೆಯಲ್ಲಿ ನಡೆದ ರೈತ ಚಿತ್ರನಮನ ಶಿಬಿರದ ಸಮಾರೋಪದಲ್ಲಿ ವಿವಿಧ ಜಿಲ್ಲೆಗಳ ಕಲಾವಿದರನ್ನು ಸನ್ಮಾನಿಸಲಾಯಿತು. ಶಿಬಿರದಲ್ಲಿ ಭಾಗವಹಿಸಿದ್ದ 30 ಕಲಾವಿದರನ್ನು ಸ್ಮರಣಿಕೆ, ಪ್ರಮಾಣ ಪತ್ರ ಮತ್ತು ಗೌರವಧನ ನೀಡಿ ಅಭಿನಂದಿಸಲಾಯಿತು. ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅಧ್ಯಕ್ಷ ಎಂಸಿ ರಮೇಶ್, ಅಕಾಡೆಮಿಯ ಸದಸ್ಯ ವಿಇ ಅಕ್ಷಯ ಕುಮಾರ್, ಕುಲಸಚಿವ ಡಾಕ್ಟರ್ ಕುಮಾರ್, ರೈತ ನಾಯಕಿ ನಂದಿನಿ ಜಯರಾಮು, ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎಎಲ್ ಕೆಂಪುಗೌಡ, ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ವೈಸಿ ಮಂಜುನಾಥ್, ರೈತ ಮುಖಂಡರಾದ ಕೆಟಿ ಗೋವಿಂದೇಗೌಡ, ನಾಗಣ್ಣ, ಲಲಿತ ಕಲಾ ಅಕಾಡೆಮಿ ಸಂಚಾಲಕ ಡಿ ಅಭಿಲಾಸ್ ಭಾಗವಹಿಸಿದ್ದರು. ಆ ರೀತಿಯ ಒಂದು 8-10 ಕಾರ್ಯಕ್ರಮ ಮಾಡಿದ್ದೇವೆ. ಆಮೇಲೆ ಪ್ರತಿಭಾನ್ವೇಷಣೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಾನು ಅಂದ್ಕೊಂಡಿದ್ದೇನು ಅಂತ ಹೇಳಿದ್ರೆ, ನಾವು ಈಗ ಆರ್ಟಿಸ್ಟ್ಗಳು ಬೆಳೀತಿರ್ತಾರೆ, ಸೀನಿಯರ್ ಆಗಿರ್ತಾರೆ, ಅದೆಲ್ಲ ಬೇರೆ. ಬಟ್ ನಾವು ಯಾವ ಕಾಲೇಜಲ್ಲಿ ತುಂಬ ಪ್ರತಿಭಾವಂತರಿದ್ದಾರೆ ಅವರನ್ನು ಇವತ್ತಿನಿಂದ ಅವರಿಗೆ ಒಂದು ಕರೆಕ್ಟ್ ಡೈರೆಕ್ಷನ್ನು ಮತ್ತು ಪ್ರೋತ್ಸಾಹ ಎರಡೂ ಕೊಟ್ಟರೆ ಅವರು ಸ್ಟ್ರಾಂಗ್ ಆರ್ಟಿಸ್ಟ್ ಆಗ್ತಾರೆ, ಕರ್ನಾಟಕಕ್ಕೆ ತುಂಬ ಹೆಸರು ತರ್ತಾರೆ ಅಂತ ಅಂದ್ಕೊಂಡು ಪ್ರತಿಭಾನ್ವೇಷಣೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಅದರಲ್ಲಿ ನನಗೆ ಅನಿಸ್ತು, ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ಏನು 175 ಅಪ್ಲಿಕೇಶನ್ ಬರ್ಬೋದು ಅಂತ ಹೇಳಿದ್ರೆ ಅದು ಒಂದು 250 ಅಪ್ಲಿಕೇಶನ್ ಬರುತ್ತೆ ಸ್ಟೂಡೆಂಟ್ಸ್ ಕಡೆಯಿಂದ. ಹಾಗೇನಾಯಿತು, ನಾವು ಒಂದು ಜ್ಯೂರಿನ ಮಾಡಿ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ 30 ಜನಕ್ಕೆ ಇಳಿಸ್ತಾ ಇದ್ದೀವಿ. 30 ಜನಕ್ಕೆ ಒಂದು ದೊಡ್ಡ ಕ್ಯಾಂಪ್ ಮಾಡಿದ್ವಿ ಜೈನ ಕಾಲೇಜಲ್ಲಿ. ಜೈನವರು ತುಂಬ ಕೋಪರೇಟ್ ಮಾಡಿ ಅಷ್ಟು 30 ಜನಕ್ಕೂ ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಅವರೇ ಮಾಡಿಕೊಟ್ರು. ಮತ್ತೆ ಇನ್ನೊಂದು ನಾವು ತುಂಬ ಒತ್ತು ಕೊಡೋದು ಏನು ಅಂತ ಹೇಳಿದ್ರೆ, ಜನರ ಜೊತೆಯಲ್ಲಿ ಇರಬೇಕು ಕಲೆ ಅಂತ. ಅದು ನನಗೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಒಂದು ಸೆಕ್ಯೂರಿಟೆಡ್
ಸೆಕ್ಟರ್ ಆರ್ಟಿಸ್ಟ್ಗಳು ದೇ ಶುಡ್ ಮೀಟ್ ವಿತ್ ದ ಪೀಪಲ್. ಅವರ ಕಷ್ಟ ಸುಖಗಳನ್ನು ನೋಡಬೇಕು. ಈಗ ರೈತರದ್ದು ನಾನು ಅವತ್ತೇ ಹೇಳಿದೆ ಫಸ್ಟ್ ಡೇ, ನಾನು ಮೈಸೂರು ಟು ಬ್ಯಾಂಗ್ಳೂರು ಟ್ರಾವೆಲ್ ಮಾಡಬೇಕಾದ್ರೆ ಆಗ ನೇಗಿಲು ಮಾತ್ರ ಇತ್ತು, ಟ್ರ್ಯಾಕ್ಟರ್ ಇರಲಿಲ್ಲ. ಅವರು ಉಳುಮೆ ಮಾಡೋದು, ಮೈ ತುಂಬ ಬೆವರು, ಅದರಲ್ಲಿ ಎಷ್ಟು ಬೆವರಿರೋದು ಅಂತ ಹೇಳಿದ್ರೆ ಆ ಮನುಷ್ಯ ಪಾಪ ಮಾಡೋದು. ಆದಂಥ ಒಂದು ಜೀವನವನ್ನು ನೋಡಿದಾಗ ಇದು ಎಲ್ಲೋ ಒಂದು ಕಡೆ ಸರಿಯಾದ ದಾಖಲೆ ಹಾಕಬೇಕು. ಈ ದಾಖಲೆ ಹಾಕಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ನನಗೆ ತೋಚಿದ್ದಿಲ್ಲ. ನಾನು ಒಬ್ಬನೇ ಮಾಡಿದ್ರೆ ಸರಿ ಇಲ್ಲ ಅನ್ನೋದು ನಾನು ಇಲಸ್ಟ್ರೇಟರ್ ಬೇಸಿಕಲ್ ಆಗಿ ಸಾಕಷ್ಟು ಸಾವಿರಾರು ಪುಸ್ತಕಗಳಿಗೆ ಚಿತ್ರಗಳನ್ನು ಬರೆದಿದ್ದೇನೆ. ಆದರೆ ಅದು ಮುಖ್ಯ ಅಲ್ಲ. ನನಗೆ ಇದು ಇಡೀ ಕರ್ನಾಟಕ ಕಲಾವಿದರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಚಿತ್ರ ಬರೀಬೇಕು ಅಂತ ನನಗೆ ಅನಿಸಿದ್ದು. ಪುಣ್ಯಕ್ಕೆ ನಾನು ಈ ವರ್ಷ ಈ ಅವಧಿಯಲ್ಲಿ ಅಧ್ಯಕ್ಷರಾಗಿ ಬಂದಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದೆ. ಈ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಸಹಕಾರ ನೀಡಿದಂಥ ಅಭಿಲಾಷ್ ಅವರನ್ನು ನೆನೆಸ್ತೇನೆ. ಅಭಿಲಾಷ್ ಅವರು ತುಂಬ ಅದಕ್ಕೆ ಪಟ್ಟಿದ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಸಾಕಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ಸುಮಾರು ಜನ ಆರ್ಟಿಸ್ಟ್ಗಳ ಹೆಸರು ಹೇಳೋದಕ್ಕೆ ಸಮಯ ಇಲ್ಲ. ಹಾಗಾಗಿ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಚಿತ್ರಗಳನ್ನು ಬರೆದು ಅಕಾಡೆಮಿಗೆ ಕೊಟ್ಟಂತಹ ಮಹನೀಯರು, ಮಹಾನ್ ಕಲಾವಿದರಾಗುವ ದಕ್ಷಿಣ ಗುರುಗಳವರು ಕಲಾವಿದರು ಮತ್ತು ಪೋರ್ಟ್ರೇಟ್ಸ್ ಕೊಟ್ಟಂಥ ಎಲ್ಲ ಹಿರಿಯ ಕಲಾವಿದರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಎಲ್ಲ ಸಂಬಂಧಿಕರು ಅಭಿನಂದನೆಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಕರ್ನಾಟಕ ಈಗಾಗಲೇ ಈ ಒಂದು ಚಿತ್ರಕಲಾ ಶಿಬಿರವನ್ನು ನಮ್ಮ ಬಸವಪುಟ್ಟಮಯ್ಯ ಅವರ ತಂದೆಯಾದರೂ ಕೂಡ ಆ ಒಂದು ಜಾಗದಲ್ಲಿ ನಾವು ಶಿಲ್ಪಕಲಾ ಶಿಬಿರವನ್ನು ಮಾಡಬೇಕು ಅಂತ ನಾವು ಭರವಸೆ ಇಟ್ಕೊಂಡಿದ್ದೀವಿ. ಇನ್ನು ಕಾಲಾಂತರದಿಂದ ನಾವು ಈಗಾಗಲೇ ಮುಂಚೆ ನಾವು ಇದನ್ನ ನಾವು ಮಾಡ್ಲಿಕ್ಕೆ ಆಗಲಿಲ್ಲ. ಅದನ್ನು ನಾವು ಮುಂದೆ ಈ ಕೆಲಸನ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಿ ಹಾಗೂ ಭಾಗವಹಿಸಿದ್ದಾರೆ, ಅದ್ಭುತವಾದಂಥ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದು ಬಹಳ ಅದ್ಭುತವಾಗಿ ಮೂಡಿದೆ. ಮತ್ತೆ ಎಲ್ಲರೂ ಆ ಒಂದು ಚಿತ್ರಗಳನ್ನು ನೋಡಿದಾಗ ನಿಮ್ಮ
ಎಲ್ಲ ಭಾವನೆಗಳು ಭಾವನೆಗಳು ಮೂಡುತ್ತೆ. ಯಾಕೆಂದರೆ ನೀವು ನಿಮ್ಮ ಕಷ್ಟ ನೋವು ಎಲ್ಲನೂ ಸಹಿಸಿಕೊಂಡು ಮಣ್ಣಿನ ಜೊತೆ ಸಂಬಂಧ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಿ. ಇದನ್ನ ಒಬ್ಬ ಕಲಾವಿದ ಅವನು ಪ್ರತಿಬಿಂಬಿಸಿದ್ದಾನೆ, ಅದು ಬಹಳ ಅದ್ಭುತವಾಗಿ ನೋಡ್ಕೊಂಡು ಬಂದಿದೆ. ಅದನ್ನ ಪ್ರತಿಯೊಬ್ಬರು ನೋಡಬೇಕು, ನಿಮ್ಮ ಮನೆಯವರು ಕೂಡ ನೋಡಬೇಕು, ಎಲ್ಲ ನಿಮ್ಮ ಅಕ್ಕಪಕ್ಕ ಜನಗಳು ಎಲ್ಲರೂ ನೋಡಬೇಕು. ಹೀಗಿದ್ದಾಗ ಮಾತ್ರ ಒಬ್ಬ ಕಲಾವಿದನಿಗೆ ಆ ಚಿತ್ರದ ಬಗ್ಗೆ ಒಂದು ಬೆಲೆ ಸಿಗುತ್ತೆ, ಮನ್ನಣೆ ಸಿಗುತ್ತೆ. ಅದೇ ರೀತಿ ಶಿಲ್ಪಗಳು ಕೂಡ ಇದೊಂದು ಒಳ್ಳೆ ಕಾಲಘಟ್ಟ. ಶಿಲ್ಪ ಆಗ್ಬೋದು, ಚಿತ್ರಕಲೆ ಆಗ್ಬೋದು, ಎಲ್ಲನೂ ಸಾಮಾನ್ಯ ಜನಕ್ಕೆ ಸಿಗುವಂಥ ಒಂದು ಅವಕಾಶ ಆಗ್ತಾ ಇದೆ. ಮತ್ತು ಎಲ್ಲರೂ ನಾವು ಕೈ ಜೋಡಿಸಿದಾಗ ಮಾತ್ರ ನಾವು ಒಳ್ಳೆ ಜೀವನ ಮಾಡೋಕ್ಕೆ ಸಾಧ್ಯ. ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ರೈತರು ಬಹಳ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಭೂಮಿಯ ಸಮಸ್ಯೆ ಬಂದಿದೆ. ಇದನ್ನೆಲ್ಲ ನಾವು ಪರಿಹಾರ ಮಾಡ್ಕೋಬೇಕಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಒಳ್ಳೆ ರೀತಿಯಲ್ಲಿ ನಮ್ಮ ಬರೋ ಪೀಳಿಗೆಗೆ ಆ ಜಾಗವನ್ನು ಇಟ್ಕೋಬೇಕಾಗತ್ತೆ, ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಅವರು ಇದ್ರ ಬಗ್ಗೆ ಎಲ್ಲ ಬಹಳ ಕೆಲಸ ಮಾಡ್ತಿದ್ದಾರೆ. ಅದು ಎಲ್ಲ ರೈತರಿಗೆ ಒಳ್ಳೆ ಶ್ರೇಯಸ್ ಸಿಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಇದು ಮುಂದೆ ಒಳ್ಳೇದಾಗಲಿ ಅಂತೇಳಿ ಈ ವೇದಿಕೆಯಲ್ಲಿ ಈ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮೇಡಮ್ ಕಂಟ್ರೋಲ್ ಶ್ರೀ ಗಂಗಾಧರ್ ಮೂರ್ತಿ, ಓಕೆ ಸರ್ ವೆಲ್ಕಮ್ ಬನ್ನಿ. ಸರ್ ಈ ಕಡೆ ನೋಡಿ ಸರ್, ಕಾಮ್ಕರ್ ಸರ್ ಶ್ರೀ ಶಂಕರ್ ಕಡಗುಡ್ಡ, ಶ್ರೀ ದಿಲೀಪ್ ಕುಮಾರ್ ಕಾಳೆ, ಸರ್ ಈ ಕಡೆ ನೋಡಿ. ಲಲಿತ ಕಲಾ ಅಕಾಡೆಮಿಯವರು ಹಲವಾರು ತಿಂಗಳ ಹಿಂದೆ ಈ ಚಿತ್ರನಮನ ಮಾಡ್ತೀವಿ, ರೈತ ಸಂಘಟನೆ ಬಗ್ಗೆ ನಿಮ್ಗಿರುವಂತ ಮಾಹಿತಿಗಳು ಒಂದಿಷ್ಟು ಕೊಡಿ ಅಂದಾಗ ಒಂದು ಚಳುವಳಿನ ಇವತ್ತು ಕಲಾವಿದರ ಆ ಕೈ ಚಳಕನೋ ಅಥವಾ ಪ್ರತಿಭೆ ಅದನ್ನ ನೋಡ್ತಾ ಇದ್ದಾಗ ಯಾವುದನ್ನು ಬಿಟ್ಟಿದ್ದಾರೆ. ಒಂದು ಚಿತ್ರ ತಿಥಿ ಬಿಡಿ ಸೊಸಿ ನೆಡಿ, ಸಾಂಕೇತಿಕವಾಗಿ ಒಂದು ಕಡೆ ಹಣ ಖರ್ಚಾಗ್ತಾ ಇದೆ, ಇನ್ನೊಂದು ಕಡೆ ಗಿಡ ನೆಡ್ತಾ ಇದ್ದಾರೆ. ಮತ್ತೊಂದು ಚಿತ್ರ ನಿನ್ ಶಕ್ತಿ ಇಲ್ಲಿದೆ, ಆದ್ರೆ ಶಕ್ತಿ ಕೇಂದ್ರ ಅಂತ ನಾವು ಯಾವ್ದನ್ನ ಅನ್ಕೊಂಡಿದೀವಿ ವಿಧಾನಸೌಧ, ಅಲ್ಲಿಂದ ನಿನ್ನ ಜೀವ ಹೇಗೆ ಹಿಡ್ತಾ ಇದ್ದಾರೆ ಅನ್ನೋದು. ಪ್ರತಿ ಒಂದು ಚಿತ್ರ ಕೂಡ ಏನೇನು ಹೋರಾಟಗಳು ನಾವು ಮಾಡ್ಕೊಂಡು ಬಂದಿದ್ವಿ, ಏನೇನು ಶೋಷಣೆಗೆ ರೈತರು ಒಳಗಾಗಿದ್ರು. ಒಂದು ಹೂವಿನ ಮಾರುಕಟ್ಟೆಯಲ್ಲಿ ಒಬ್ಬ ಪೊಲೀಸ್ ವ್ಯಾನಿಗೆ ಹೂ ತುಂಬಿಕೊಂಡು ಬೂಟ್ ಕಾಲಲ್ಲಿ ಅದನ್ನ ಹೂವಿನ ಬುಟ್ಟಿನ ಒದಿತಾ ಇರೋಂಥದ್ದು ಒಬ್ಬೊಬ್ಬ ನನಗಂತೂ ನಂಬಕ್ಕೆ ಆಗಲಿಲ್ಲ. ಇಡೀ 2-3 ದಶಕದ ಉಚ್ಚಾಯ ಸ್ಥಿತಿಯಲ್ಲಿದ್ದಂಥ ಗೋಲಿಬಾರ್ ಇರ್ಬೋದು, ಹೋರಾಟಗಳಿರ್ಬೋದು, ನಗುವ ಚಳವಳಿಯನ್ನು ಕೂಡ ಕುಂಚದಲ್ಲಿ ಹೇಗೆ ಹಿಡಿಬೋದು. ಮತ್ತು ನಗುವ ಚಳವಳಿಯನ್ನ ಕುಂಚದಲ್ಲಿ ಹಿಡಿದಿಡಬೇಕಾದ್ರೆ
ಅತ್ಯಾಧುನಿಕವಾದ ಇಂದಿನ ಮೊಬೈಲ್ ಯುಗದ ಇಮೋಜಿಗಳನ್ನ ಮುಖಕ್ಕೆ ಉಪಯೋಗಿಸ್ಕೊಂಡಿರುವಂತ ಕಲಾವಿದರ ಕಾಲಿಗೆ ನಮಸ್ಕಾರ ಮಾಡಬೇಕು. ಆ ಚಿಂತನೆಗಳು, ಆ ಸಂದೇಶ ನಿಜವಾಗ್ಲೂ ಇಷ್ಟರ ಮಟ್ಟಿಗೆ ಇಡೀ ಒಂದು ಹಲವಾರು ದಶಕಗಳ ಚಳುವಳಿಗಳನ್ನ ಯಾವುದನ್ನು ಬಿಡದೆ ಒನ್ ಮ್ಯಾನ್ ಆರ್ಮಿ ಅಂತ ಕರಿತೀವಿ ನಾವು. ನಮ್ಮ ಬಗ್ಗಳ್ಳಿ ನಂಜುಂಡಪ್ಪರು ಅವರ ಇದನ್ನು ಕೂಡ ಸಾಂಕೇತಿಕವಾಗಿ ಅಲ್ಲಿದೆ. ಒಟ್ಟಾರೆ ಲಲಿತ್ ಅಕಾಡೆಮಿಗೆ ಮತ್ತೆ ನಮ್ಮ ಇಡೀ ಚಳುವಳಿಯ ಹೆಜ್ಜೆ ಗುರುತುಗಳನ್ನು ಅವರು ಅರಗಿಸ್ಕೊಂಡಿದ್ದನ್ನ ಮತ್ತೆ ಬಣ್ಣಗಳಲ್ಲಿ ಅಲ್ಲಿ ಹಿಡಿದಿಟ್ಟಂತ ಎಲ್ಲ ಕಲಾವಿದರಿಗೆ ಇಡೀ ರೈತ ಸಮುದಾಯದ ಪರವಾಗಿ ನಮಸ್ಕರಿಸ್ತೇನೆ. ಹಾಗೇನೆ ಒಂದು ನೋವಿನ ವಿಷಯ ಕೂಡ, ಇವೆಲ್ಲ ಚಿತ್ರ ಸೇರ್ತಾ ಇದೆಯಲ್ಲ, ಸೇರ್ಬಿಡ್ತಲ್ಲ ಅನ್ನತ್ತರ ನಮ್ಮ ಮುಂದಿನ ಪೀಳಿಗೆಗೆ ಆ ಚಳುವಳಿಯ ಚಿನ್ನದಂತ ಗತ ಕಾಲ ಅಂತ ನಾವೀಗೇನು ಅನ್ಕೊಂಡಿದೀವಿ ಅದು ಮರುಕಳಿಸ್ಲಿ. ಹಸಿರು ಶಾಲೆಗೆ ಜೀವಂತಿಕೆ ಅದೇ ಉಚ್ಚಾಯ ಸ್ಥಿತಿಗೆ ಹೋಗ್ಲಿ, ಯುವಕರು ಬರಲಿ, ನಮ್ಮ ರೈತರ ಮನೆಯ ದೀಪಗಳು ಉರಿಲಿ ಅಂತ ನಮ್ಮಲ್ಲೂ ನಾವು ಆಶಿಸ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀಮತಿ ಶಾಂತಲಾ ಎಸ್ ಇಸ್ಟೆ, ಮತ್ತು ಈ ನೆಲದ ಉಳಿವಿಗಾಗಿ ಹೋರಾಟಗಳನ್ನು ಮಾಡುವ ಮೂಲಕ ಈ ನೆಲದ ಸಂಸ್ಕೃತಿಯ ಸೊಡರನ್ನ ಒಂದೆಡೆ ದಾಖಲಿಸ್ತಾ ಬಂದಿರುವ ರೈತರಿಗೆ ನಮನ ಸಲ್ಲಿಸುವಂತಹ ಒಂದು ವಿನೂತನ ಕಾರ್ಯಕ್ರಮ ಕರ್ನಾಟಕ ಲಲಿತ್ ಅಕಾಡೆಮಿ ಅದನ್ನು ರಚನೆ ಮಾಡಿತು. ಮಾನ್ಯ ಅಧ್ಯಕ್ಷರಿಗೆ ನಾನು ಅತ್ಯಂತ ಪ್ರೀತಿಯ ನಮನಗಳನ್ನು ಈ ಕೆಲಸಕ್ಕೆ ನಾನು ಹೇಳಿದ್ದೇನೆ. ಅದರೊಟ್ಟಿಗೆ ಈ 4-5 ದಿನಗಳ ಕಾಲ ಈ ಭಾಗದ ರೈತ ಮುಖಂಡರು ಕಲಾವಿದರು ಚಿತ್ರಗಳನ್ನು ಬರೆಯುವ ಸಂದರ್ಭದಲ್ಲಿ ಆಗಾಗ ನಮ್ಮ ಕೆಂಪುಗೌಡರು ಸರ್ ಆಗಲಿ ಮತ್ತು ಅನೇಕ ಅವರ ಒಟ್ಟಿಗೆ ಬಂದಿರುವಂಥ ರೈತ ಮುಖಂಡರು ನಮ್ಮೊಟ್ಟಿಗೆ ಬೆರೆತು ಚಿತ್ರಗಳನ್ನು ನೋಡಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಮೂಲಕ ಅದನ್ನು ನಾವು ಚರಿತ್ರೆಯಲ್ಲಿ ಪುಸ್ತಕಗಳಲ್ಲಿ ಇತಿಹಾಸವನ್ನು ಓದ್ತೇವೆ. ಆ ಇತಿಹಾಸದ ಅಕ್ಷರ ಸಂಸ್ಕೃತಿಯನ್ನು ಚಿತ್ರ ಸಂಸ್ಕೃತಿಯನ್ನಾಗಿ ಮಾರ್ಪಾಡು ಮಾಡುವ ಸಂದರ್ಭದಲ್ಲಿ ನಾವು ಅನುಭವಿಸಿರುವಂಥ ಪ್ರಾಯೋಗಿಕ ಏನು ಘಟನೆಗಳಿದ್ದಾವೆ ಅವೆಲ್ಲವನ್ನು ಕಲಾವಿದರಿಗೆ ಹೇಳುವ ಮೂಲಕ ಒಂದು ಅಪರೂಪದ ಒಂದು ಶಿಬಿರ ಸಂಪನ್ನಗೊಳ್ಳಲಿಕ್ಕೆ ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಸರ್, ನಾನು ತಮ್ಮೆಲ್ಲ ರೈತ ಮುಖಂಡರಿಗೆ ಕಲಾವಿದರ ಪರವಾಗಿ ನನ್ನ ಅನಂತ ನಮನಗಳನ್ನು ಸಲ್ಲಿಸ್ತೇನೆ. ಸಂಪೂರ್ಣ ಚಿತ್ರಣ ಏನು ಅಂತ ನನಗೆ ಅರ್ಥ ಆಗಿಲ್ಲ. ಇದು ರೈತರ ಒಂದು ಚಿತ್ರ ನಮನ ಅಂತ ಇದೆ, ಆದರೆ ಈ ಅಕಾಡೆಮಿಗೂ ಅದಕ್ಕೂ ಏನು ಸಂಬಂಧ, ಇದು ನನಗೆ ಬರೀ ಕನ್ಫ್ಯೂಷನಲ್ಲೇ ಇತ್ತು. ಈ 5 ದಿನ ಬಹುಶಃ ನಾನು ಯಾರ ಜೊತೆ ಇಂಟ್ರಾಕ್ಟ್ ಮಾಡಿಲ್ಲ. ಅವ್ರು ಏನು ಮಾಡ್ತಿದ್ದಾರೆ ಅನ್ನೋ ಮಾತ್ರ ಮಾಹಿತಿ ನನಗೆ ಬರ್ತಾನೆ ಇತ್ತು. ಈ ಅಭಿಲಾಷ್ ಅವರು ಅವಾಗ ಫೋನ್ ಮಾಡಿ ಸರಿ ಕಡೆ ಬರಲಿಲ್ಲ, ಆ ಕಡೆ ಬರಲಿಲ್ಲ, ಬಟ್ ಏನು ಇಲ್ಲಿ ನಡೀತಾ ಇದೆ ಅನ್ನೋ ವಿಚಾರ ನನಗೆ ಇರೋ ಜಾಗದಲ್ಲಿ ಎಲ್ಲ ಬರ್ತಾ ಇತ್ತು. ಆಮೇಲೆ ಅಂದ್ಕೊಂಡೆ ಬಹುಶಃ ನಾವು ಈ ಅಕಾಡೆಮಿ ಬಂದು 50ನೇ ವರ್ಷದ ಆಚರಣೆ ಮಾಡಿ ಮುನ್ನುಗ್ತಾ ಇದ್ದೀವಿ. ಈ ಥರ ವಿನೂತನವಾದ ಕಾರ್ಯಕ್ರಮ ಹಾಕೊಂಡಿದ್ದ ಇತಿಹಾಸ ನಮ್ಮಲ್ಲಿಲ್ಲ. ಬಹುಶಃ ಒಂದು 400ಕ್ಕೂ ಹೆಚ್ಚು ವಿಚಾರ ಸಂಕಿರಣ ಕಮ್ಮಟಗಳನ್ನು ಆಯೋಜನೆ ಮಾಡಿದ್ದೀವಿ. ಆದರೆ ಈ ಪರಿಕಲ್ಪನೆಯಲ್ಲಿ ನಮಗೆ ಬರಲಿಲ್ಲ. ಇವಾಗ ಈ ಚಿತ್ರಣ ನೋಡಿದಾಗ ಈ ಚಿತ್ರ ಬಿಡಿಸಿರ್ತಕ್ಕಂಥ ಒಬ್ಬ ಒಂದು ಇದನ್ನು ಹೇಳ್ತಾನೆ, ಕವಿ ತನ್ನ ಕಲ್ಪನೆಯನ್ನ ಏನಿದೆ ಅಂತ ಹೇಳ್ತಾರೆ. ಅದನ್ನ ಕಾಲ್ಪನಿಕ ಅಂತ ಹೇಳ್ಬೋದು ಅಥವಾ ಸತ್ಯ ಅಂತ ಹೇಳ್ಬೋದು. ಆದರೆ ರೈತರ ಚಳವಳಿಯನ್ನು ಕಾಲ್ಪನಿಕ ಹೇಳೋಕ್ಕಾಗಲ್ಲ, ಅದು ಸತ್ಯವೇ. ಆ ಸತ್ಯವನ್ನು ಹೇಗೆ ಮೂಡಿಸಬೇಕು ಚಿತ್ರದ ಮುಖಾಂತರ ಮೂಡಿಸಿದಾಗ
ಅದಕ್ಕೆ ವಿದ್ಯಾರ್ಥಿ ದಶೆ ಅಂತ ಇರ್ಬೋದು ಅಥವಾ 90 ವರ್ಷ ಇರ್ತಕ್ಕಂಥ ವಯೋವೃದ್ಧ ಇರ್ಬೋದು, ಅದರ ಪರಿಚಯ ಆ ಚಿತ್ರ ಮಾಡಿಕೊಟ್ಬಿಡುತ್ತೆ. ಅಂದ್ರೆ ಚಿತ್ರದ ಮೂಲಕ ಸಮಾಜಕ್ಕೆ ರೈತರ ಚಳುವಳಿಯ ಒಂದು ಮುಖ್ಯವಾದ ಅಂಗ ಯಾತಕ್ಕೆ ಚಳುವಳಿ ಮಾಡ್ತಿದ್ದಾರೆ, ಯಾವ ಉದ್ದೇಶಕ್ಕೆ ಮಾಡ್ತಿದ್ದಾರೆ ಅನ್ನತಕ್ಕಂಥ ಕಲ್ಪನೆ ಈ ಚಿತ್ರದ ಮೂಲಕ ಅವರು ದೊರಕಿಸ್ಕೊಟ್ಟಂತ ಪ್ರಸಂಗಗಳು ನೋಡ್ತಾ ಬಂದ್ರೆ ಬಹುಶಃ ಇದು ಹಿಂದೆ ಬಹಳ ಶ್ರಮ ಇದೆ. ಈಗಷ್ಟೇ ಒಬ್ರು ಮಾತನಾಡ್ತಾ ಹೇಳಿದರು, ಯಾವುದೇ ಒಂದು ರೋಡ್ನಲ್ಲಿ ಹೋಗ್ತಾ 10 ರೂಪಾಯಿ ಬಿದ್ದಿರುತ್ತೆ, 10 ರೂಪಾಯಿನ ಒಬ್ಬ ವ್ಯಕ್ತಿ ತಗೋಬಹುದು, ಹಾಗೆ ಹೋಗ್ಬೋದು, ತಗೊಂಡು ಜೋಬ್ಗೆ ಹಾಕ್ಬೋದು, ಗೋರ್ಗಕ್ಕೆ ಹಾಕ್ಬೋದು ಅಥವಾ ಬಡವರು ಕೊಡ್ಬೋದು. ಅಂದ್ರೆ ಚಿಂತನೆಗಳು 5-6 ಭಾಗ ಇದೆ. ಹಾಗೆ ಒಂದು ಪುಸ್ತಕ ಇದೆ, ಪುಸ್ತಕ ಯಾರಿಗೆ ಗೊತ್ತಿದೆ ವ್ಯಾಲ್ಯೂ, ಒಬ್ಬ ರೀಡರ್ಗಷ್ಟೇ, ಒಬ್ಬ ಓದುಗರಿಗಷ್ಟೇ ಅದರ ಬೆಲೆ ಗೊತ್ತಿದೆ. ಹಾಗೆ ಯಾವ ಭೂಮಿಯಲ್ಲಿ ಏನು ಬೆಳಿಬೇಕು, ಯಾವ ಜಾಗದಲ್ಲಿ ನಾವು ಯಾವ ಗಿಡ ನೆಟ್ಟರೆ ಬರುತ್ತೆ, ಇದನ್ನೆಲ್ಲ ಹೇಳಬೇಕು ಅಂದ್ರೆ ರೈತನೇ ಆಗ್ಬೇಕು, ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮಂತವ್ರು ಕೊಟ್ಟರೆ 10 ಗಿಡ ಕೊಟ್ಟರೆ ಇಲ್ಲಿ ನಡಿ ಅಲ್ಲಿ ನಡಿ ಅಂತ ಹೇಳ್ತೀವಿ, ಕೆಲವು ಹೋಗ್ಬಿಡುತ್ತೆ, ಕೆಲವು ಬರ್ಬೋದು, ಅಚಾನಕ್ಕಾಗಿ ಬರ್ಬೋದು. ಆದರೆ ತಿಳುವಳಿಕೆಯಿಂದ ಬರ್ತಕ್ಕಂಥ ಗಿಡವಾಗಿ ನಾವು ನೆಟ್ಟಿರೋದಿಲ್ಲ. ಆದರೆ ರೈತರಲ್ಲಿ ತಿಳುವಳಿಕೆಯಿಂದ, ಜ್ಞಾನದಿಂದ, ಅದರ ಮೂಲಕ ತಾನು ಅದನ್ನ ಬೆಳೆಯನ್ನು ತೆಗಿತಾರೆ. ಅದಕ್ಕೆ ದೇಶಕ್ಕೆ ಅನ್ನದಾತ ಅವರಿಲ್ಲದೆ ಹೋದ್ರೆ, ದೇಶಕ್ಕೆ ಅನ್ನದಾತ ಇಲ್ಲದೆ ಹೋದ್ರೆ ಯಾವ ದೇಶದ ಬದುಕಿನ ಇತಿಹಾಸ ಇಲ್ಲ. ಅದನ್ನೇ ಋಗ್ವೇದ ಕಾಲದಿಂದ ಹೇಳ್ತಾರೆ. ಪ್ರಾಚೀನ ಕಾಲದ ಕೃಷಿ ಪದ್ಧತಿ ಏನೀಗ ನಾವು ಸಾವಯವ ಅಂತ ಹೇಳ್ತಿದ್ದೀವಿ, ಪ್ರಾಚೀನ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಪ್ರತಿ ಕಾಲಘಟ್ಟದಲ್ಲೂ ಕೂಡ ಸಂಘರ್ಷ ಚಳವಳಿ ನಡೀತಾನೆ ಇದೆ, ಮುಂದಕ್ಕೂ ನಡೆಯುತ್ತೆ. ಯಾಕೆಂದ್ರೆ ಇದು ದೇಶದ ಒಂದು ಅವಿಭಾಜ್ಯ ಅಂಗ. ಈ ನಿದ್ದೆ ಹೋದ್ರೆ ಎಲ್ಲ ಸತ್ತೋಗ್ತದೆ. ಈ ನಿದ್ದಷ್ಟೇ, ಇದು ಸುಭಿಕ್ಷವಾಗಿದ್ದಷ್ಟೇ ಎಲ್ಲ ಕೂಡ ತಾನು ತನ್ನ ಕಾರ್ಯವನ್ನು ಮಾಡೋದಕ್ಕೆ ಸುಲಲಿತವಾಗುತ್ತೆ. ಅದಕ್ಕೆ ಈ ಇನ್ನೊಂದು ಮಾತು ಹೇಳ್ತಾ ಬಂದು, ಮೇಲ್ಕೋಟೆನಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು 5 ದಿನ ನಮಗೆ ಗೊತ್ತೇ ಆಗಲಿಲ್ಲ, ನಾವು ಹೇಗೆ ಕಳೆದು ಅಂತ ಗೊತ್ತಿಲ್ಲ. ಒಂಥರ ಎಲ್ಲರ ಜೊತೆ ಸ್ನೇಹಮಯಿಯಾಗಿ ಸಂಬಂಧವಾಗಿ ನಾವು ಕೆಲಸ ಮಾಡಿಕೊಂಡು ಭಾವನೆನ ಹೇಳೋದು ತುಂಬಾ ಹೆಮ್ಮೆಯಾಗಿ ನಾವು ಅದನ್ನು ತೆಗೆದುಕೊಳ್ತೀವಿ. ಆದರೆ ಇದು ಹಿಂದೆ ಒಂದು ಸತ್ಯ ಇದೆ. ಈ ಒಂದು ಕ್ಷೇತ್ರ ಏನಿದೆ, ಐತಿಹಾಸಿಕವಾದ ಕ್ಷೇತ್ರ, ಧಾರ್ಮಿಕವಾದ ಕ್ಷೇತ್ರ, ಭಗವದ್ ರಾಮಾನುಜಾಚಾರ್ಯ ಅಭಿಮಾನ ಕ್ಷೇತ್ರ. ನಾವು ಕೂತಿರ್ತಕ್ಕಂಥದ್ದು ಅವರು ಕೆರೆ ತುಂಬಿನಿಂದ ಮೇಲ್ಕೋಟೆಗೆ ನಡ್ಕೊಂಡು ಬರುವಂತ ದಾರಿ ಇದು. ಆ ದಾರಿನಲ್ಲಿ ಈ ಸಂಸ್ಥೆ ಮುಗಮ ಆಗಿದೆ. ಅವರ ವಿಚಾರಧಾರೆಯನ್ನ ಮುಗಮ ಮಾಡಿಕೊಂಡಿದೆ, ಅದನ್ನ ವಿಚಾರಧಾರೆಯನ್ನ ಪ್ರಚಾರ ಮಾಡೋದಕ್ಕೆ ಹೊರಟಿದೆ. ಇದನ್ನೇ ಇದು ಕೂಡ ಒಂದು ಇವತ್ತಿನ ಕಾರ್ಯಕ್ರಮದಿಂದ ಒಂದಾಗಿದೆ ಅನ್ನೋದು ನಾನು ಹೇಳುವುದಕ್ಕೆ ನನಗೆ ಸಂತೋಷ ಆಗ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಸಂತ್ ಕುಮಾರ್ ಸರ್ ಅವರು ಕಾರ್ಯಕ್ರಮದ ಪರವಾಗಿ ಮಾಡಿದಂಥ ಕುಮಾರ್ ಅವರೇ, MC ರಮೇಶ್ ಅವರೇ, ನಂದಿನಿ ಜಯರಾಮ್ ಅವರೇ, ನಾಗಣ್ಣ ಅವರೇ, ಮಂಜುನಾಥ್ ಅವರೇ, ಅಕ್ಷಯ್ ಕುಮಾರ್ ಅವರೇ, ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇರಲೇಬೇಕು ಅಂತ ಒತ್ತಾಯ ಮಾಡೋದ್ರಿಂದ ಹೋದವರು. ಈ ಕಡೆ ಮನುಷ್ಯರಿಗೆ ಕೆಂಪುಗೌಡರು, ಗೋವಿಂದೇಗೌಡರು, ನಾಗಾಯರು, ನಮ್ಮ ಈ ಸಂಘಟಕರೆಲ್ಲ ಬಂದು ರೈತ ಚಳವಳಿ ಬಗ್ಗೆ ಒಂದು ಡಾಕ್ಯುಮೆಂಟೇಶನ್ ಮಾಡಿದ್ದೀವಿ ಅಂತೇಳಿ ಒಂದು 2-3 ಗಂಟೆ ಚರ್ಚೆ ಮಾಡಿದ್ವಿ. ರೈತರ ಹುಟ್ಟು ಬೆಳವಣಿಗೆ, ಮುಖ್ಯವಾದ ಈವೆಂಟ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮೆಲ್ಲರಿಂದ, ನಾನು ಸೇರಿದಂಗೆ ಹಲವರಿಂದ ಸಂಗ್ರಹಿಸಿದ್ದೆ. ಈ ಕಾರ್ಯಕ್ರಮ ಬರಲೇಬೇಕು ಅಂತ ಕೂಡ ಹೇಳಿದ್ರು. ನನಗೆ ಈ ಕಡೆ ಯಾಕೆ ಹೆಚ್ಚು ಬೇಗ ಮುಗಿಲಿ ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕು ಅಂತ ತರಾತುರಿದ್ದು ರೈತ ಸಂಘದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ನಾನು ಪ್ರಾರಂಭ ದಿನಗಳಿಂದ ಕೂಡ ಇದ್ದೀನಿ. ಪ್ರಾರಂಭ ದಿನಗಳಿಂದ ಕೂಡ ರೈತ ಸಂಘದ ಜೊತೆ ಇದ್ದೀನಿ. ಡಾಕ್ಯುಮೆಂಟೇಶನ್ ಈ ಥರ ಕೆಲಸ ನಡೆದಿದೆ. ಇದು ಬಹಳಷ್ಟು ಪ್ರಯತ್ನ ಮಾಡಿದ್ದೀವಿ. ಕೆಲವು ದಾಖಲೆಗಳು ಕೂಡ ಬರವಣಿಗೆ ಆಗಿದೆ. ಅದು ಏಕಮುಖ ದಾಖಲೆ, ಸಂಪೂರ್ಣ ರೈತ ಚಳವಳಿಯ ಹುಟ್ಟು ಮತ್ತು ಅದರ ಸಮಗ್ರ ಹೋರಾಟ, ಅದರ ದುಡಿದವರು ಮಡಿದವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬರ್ಕೋಬೇಕು. ಯಾರು ನಾಸಿ ನಮ್ಮ ನೆಲಕ್ಕೆ ಸಿಕ್ಕಂತೆ ಒಬ್ಬೊಬ್ರು ಹೇಳುವಂಥ ಮಾತು ಡಾಕ್ಯುಮೆಂಟೇಶನ್ ಆಗಿ ಹೊರತು ಎಲ್ಲರನ್ನೂ ಒಳಗೊಳ್ಳುವಂಥ ಡಾಕ್ಯುಮೆಂಟೇಶನ್ ಆಗಿಲ್ಲ. ಅದು ನನಗೆ ಖುಷಿಯಾಗೋದು, ನಮ್ಮ ಸ್ನೇಹಿತರು ದೇವರಾಜ್ ಅವರ ಮಗ ಇದು ಮುಂಚೂಣಿಲಿದ್ದು ರೈತ
ರೈತ ಚಳವಳಿ ಕುಟುಂಬದವರಿಂದ ಬಂದವರಾಗಿ ನಾನು ಕಂಡಾಡ್ತಿದ್ದೆ. ಬಹಳಷ್ಟು ಚಿತ್ರಗಳು ಒಳ್ಳೆ ರೀತಿಯಲ್ಲಿ ಮೂಡ್ ಬಂದಿದ್ದಾವೆ, ಒಳ್ಳೆ ರೀತಿಯಲ್ಲಿ ಬಂದಿದ್ದಾರೆ. ಯಾಕಂದ್ರೆ ನಾನು ಡೆಲ್ಲಿಗೆ 2 ತಿಂಗಳು ಹೋಗಿದ್ದೆ. ಸ್ವಲ್ಪ ನಿಸರ್ಗ ಕಾಪಾಡೋಣ ಪ್ಲೀಸ್. ಪ್ರಧಾನಮಂತ್ರಿ ಮ್ಯೂಸಿಯಂಗೆ ಟೈಮ್ ಇತ್ತು, 1-2 ಗಂಟೆ ಕಾರ್ಯಕ್ರಮ ನೋಡುವಂಥದ್ದು. ನೆಹರು ಮ್ಯೂಸಿಯಂ ಆಕ್ಚುಲಿ ಪ್ರಧಾನಮಂತ್ರಿ ಮ್ಯೂಸಿಯಂ ಆಗ್ತಿದೆ. ಸಂವಿಧಾನದ ಕರಡು ಸಮಿತಿ ಡಿಬೇಟ್ ಇದೆಯಲ್ಲ, ಅದನ್ನು ಆ ಕಾಲದಲ್ಲಿ ಚಿತ್ರಣ ಇಟ್ಟಿದ್ದಾರೆ. ಬರೀ ಹಾವಭಾವದಲ್ಲಿ ಅದನ್ನು ತೋರಿಸಿದರೆ ಎಷ್ಟು ಗಂಭೀರವಾಗಿ ಅವರ ಚರ್ಚೆ ಆಗಿರೋದನ್ನ ಆ ಕಾಲದಲ್ಲಿ ಬ್ರಿಟಿಷ್ ಇಂಡಿಯಾ ಇದ್ದಾಗ ಅವರು ಮಾಡಿದರೆ ಖುಷಿ ಆಗ್ತಿತ್ತು. ರೈತ ಚಳವಳಿ ಈಗ ಹುಟ್ಟು, ದಲಿತ ಚಳವಳಿ ಈಗ ಹುಟ್ಟಿತ್ತು. ಒಂದು ಸಣ್ಣ ಚಳವಳಿಗಳು ಡಾಕ್ಯುಮೆಂಟೇಶನ್ ಚೆನ್ನಾಗಿಟ್ಟಿದ್ದಾವೆ, ಆದರೆ ಮಾಸ್ ಚಳವಳಿಗಳು ಡಾಕ್ಯುಮೆಂಟೇಶನ್ ಆಗಿದೆ. ಕಾರಣ ಯಾಕೆಂದರೆ ಮಾಸ್ ಚಳವಳಿಗಳು ಬರುತ್ತೆ, ಅದು ಸಂಪನ್ಮೂಲ ಇರೋದಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಸಂಘರ್ಷ ಮಾಡೋಕ್ಕೆ ಚೆನ್ನಾಗಿ ಗೊತ್ತಿದೆ. ಬಹಳಷ್ಟು ಹೋರಾಟವನ್ನು ಕಟ್ಟಿದ್ದೀವಿ, ಜೈಲು ಹೋರಾಟವನ್ನು ಮಾಡಿರ್ತೀವಿ. ಪ್ರಾಣವನ್ನು ಲೆಕ್ಕಿಸದೆ ಆಯುಷನ್ನು ಕಡಿಮೆ ಮಾಡ್ಕೊಂಡು ಹೋರಾಟ ಮಾಡಿರುವಂಥ ಸ್ನೇಹಿತರು ಬಹಳಷ್ಟು ಜನ ಇದೆ ರೈತ ಚಳವಳಿಗೆ. ಆದರೆ ಈ ಥರದ ಅಕಾಡೆಮಿಕ್ ನಾಲೆಡ್ಜ್ ಅವ್ರಿಗಿರಲಿದೆ. ಇದಕ್ಕೆ ಒಂದು ಟೀಮ್ ಇರಬೇಕಾಗಿತ್ತು. ಪ್ರಾರಂಭದಲ್ಲಿ ಹೆಚ್ಚು ಹೊತ್ತನ್ನ ತಗೊಳ್ಳಲ್ಲ, ಯಾಕಂದರೆ ಹೆಚ್ಚು ಚರ್ಚೆ ಆದರೆ ಒಳ್ಳೆಯದಿತ್ತು. ಪ್ರಾರಂಭದಲ್ಲಿ ಇಟ್ಟೋದು ಒಂದು ಕಲ್ಚರಲ್ ಟೀಮ್ ಕಟ್ಟಬೇಕು ಅಂತ ಪ್ರಯತ್ನ ನಡೆದಿತ್ತು. ಯಾಕಂದರೆ ಒಂದು ಚಳವಳಿಗೆ ಕಲ್ಚರ್ ಇಲ್ಲದೆ ಕಷ್ಟ ಆಗುತ್ತೆ. ಯಾಕಂದರೆ ಇಡೀ ಯಾವುದೇ ದೇಶದ ಸ್ವತಂತ್ರ ಚಳವಳಿಯಲ್ಲಿ ಕಲಾವಿದರು, ಹಾಡುಗಾರರು, ಬೀದಿ ನಾಟಕ ಮಾಡುವಂಥ ಕಲಾವಿದರು ಎಲ್ಲಗಳೇ ಬದಲಾವಣೆ ಕ್ರಾಂತಿ ಮಾಡಿರುವಂಥ ಉದಾಹರಣೆಗಳು. ಯಾವುದೇ ಒಂದು ಮೂವ್ಮೆಂಟ್ಗೆ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋದರೆ ಅಥವಾ ಕನ್ಸ್ಟ್ರಕ್ಟಿವ್ ರಚನಾತ್ಮಕ ಕೆಲಸ ಇದ್ದೇ ಇದ್ದರೆ ಆ ಚಳವಳಿಗೆ ಹೆಚ್ಚು ದಿನ ಎಳ್ಕೊಂಡು ಹೋಗೋಕ್ಕಾಗಲ್ಲ. ಈ ಮಾಸ್ ಚಳವಳಿಗಳು ಒಡಗುಂಟಾಗಲ್ಲ. ಕಲ್ಚರ್ ಸಾಂಸ್ಕೃತಿಕ ಸಂಬಂಧ ಇಲ್ಲದೆ ಹೋದರೆ, ಒಂದು ಕಲಾತ್ಮಕವಾದಂಥ ತಂಡ ಇಲ್ಲದೆ ಹೋದರೆ, ಒಂದು ಸೈದ್ಧಾಂತಿಕವಾದ ವಿಚಾರ ಗಟ್ಟಿತನ ಕೊಡೋಕ್ಕೆ ಒಂದು ಲಿಟ್ರೇಚರ್ ಇಲ್ಲದೆ ಹೋದರೆ ಗೊತ್ತಿರುತ್ತೆ. ಅವರ ಹೆಸರು ಗೊತ್ತಿಲ್ಲ, ಹಿಂದಿನ ಹೆಸರು ನಮ್ಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನಮ್ಮ ಹುಟ್ಟಿದ 7 ತರಮಾದ ಹೆಸರೇ ಗೊತ್ತಿಲ್ಲ. ಅದರಿಂದ ಮುಂದೆ ನಿಜವಾಗ್ಲೂ ನಾಟಕ ಕೇಳ್ತಾರೆ ನಿಜವಾಗ್ಲೂ ನೋಡಿದಾಗ. ಯಾಕೆಂದ್ರೆ ನಮಗೆ ಕಥೆಗಳನ್ನ ಯಾವುದು ಆ ಹೋರಾಟಗಳಲ್ಲಿ ಯಾವುದು ಭಾಗಿಯಾಗದವನಲ್ಲ ನಾನು. ಹೆಂಗ್ ನಡೀತಾ ಇತ್ತು, ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಆ ಹೋರಾಟದ ಬಗ್ಗೆ ಕೇಳ್ಕೊಂಡು ಬೆಳೆದಿರೋಂಥದ್ದು ನಮ್ಮ ಮನೆಯಲ್ಲಿ ಮತ್ತೆ ಬೇರೆಯವರಿಂದ ಎಲ್ಲರೂ ಕೇಳ್ಕೊಂಡು ಬೆಳೆದಿರೋದು. ಇವತ್ತು ಎಲ್ಲ ಕಲಾವಿದರು ಅದನ್ನ ನಿಜವಾಗ್ಲೂ ಹೆಂಗಿತ್ತು ಅದನ್ನ ಬಿಡಿಸಿದ್ದಾರೆ. ಅದನ್ನ ತುಂಬಾ ಚೆನ್ನಾಗಿ ಪ್ರತಿಯೊಂದನ್ನು ನಾವು ಯಾವ ಥರ ಚಳುವಳಿಗಳು ನಡೆದಿತ್ತು ಪ್ರತಿಯೊಂದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ಅದನ್ನ ಒಂದು ಪಿಕ್ಚರಲ್ಲಿ ಒಂದು ಪುಸ್ತಕನೇ ಬರೆದಿಟ್ಟಂಗೆ ಅಷ್ಟು ದೊಡ್ಡ ಮೀನಿಂಗ್ ಅನ್ನ ಕೊಟ್ಟು ಆ ಪಿಕ್ಚರ್ಗಳನ್ನ ಬಿಟ್ಟಿದ್ದಾರೆ. ನಿಮ್ಗೆಲ್ಲರೂ ನನಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು, ಮತ್ತೆ ರೈತ ಸಂಘಟನೆ ಪರವಾಗಿ ಎಷ್ಟು ಧನ್ಯವಾದಗಳು ಹೇಳಿದ್ರು ನನಗೆ ಸಾಕಾಗಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಪ್ರತಿಯೊಂದು ಅರ್ಥಗರ್ಭಿತವಾಗಿ ಪ್ರತಿಯೊಂದರಲ್ಲೂ ಅರ್ಥನ ಯಾವ ರೀತಿ ರೈತರಿಗೆ ಕಷ್ಟ ಅನುಭವಿಸ್ತಿದ್ರು, ಅದನ್ನ ಯಾವ ಹೋರಾಟಗಳ ಮೂಲಕ ಯಾವ ಥರ ಕಷ್ಟನ ನಾವು ನಿವಾರಣೆ ಮಾಡ್ಕೊತಿದ್ವಿ ಅನ್ನೋದ್ರ ಜೊತೆಗೆ ಅಲ್ಲಿ ಕೊನೆಯ ಒಂದು ಪಿಕ್ಚರ್ಗಳಲ್ಲಿ ತಂದೆಯವರ ಒಂದು ಕುಕ್ಕೆ ಮೇಲೆ ಎಲ್ಲರೂ ಸೇರ್ಕೊಂಡಿದೆ. ನಾವು ಯಾರು ಇಲ್ಲ ಅದರಲ್ಲಿ, ಮನೆಯವರು ಯಾರು ಇಲ್ಲ, ಎಲ್ಲ ಸಂಘಟನೆ ಅವರೆಲ್ಲ ಹೋರಾಟಗಾರರನ್ನ ಅಲ್ಲಿ ಚಿತ್ರ ಬಿಡಿಸಿದ್ದಾರೆ. ಆ ಕಾಲಘಟ್ಟದಲ್ಲಿ ನೀವೆಲ್ಲ ಹೋರಾಟಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ದೀರಿ. ಮತ್ತೆ ಅವರ ಎಲ್ಲ ರೀತಿ ನಾವು ರೈತ ಸಂಘಟನೆ ನೋಡಿದ್ರೆ ಬರೀ ಹೋರಾಟಗಳ ಮಾತ್ರ ಅಲ್ಲ, ಅದನ್ನ ಆರ್ಥಿಕವಾಗಿ ಯಾವ ಥರ ರೈತರಿಗೆ ನಾವು ಹೇಳ್ಕೊಡ್ಬೇಕು, ಆರ್ಥಿಕತೆ ಬಗ್ಗೆ ಹೇಳ್ಕೊಡ್ಬೇಕು, ಅಥವಾ ನ್ಯಾಯದ ಬಗ್ಗೆ ಯಾವ ಥರ ಹೇಳ್ಕೊಡ್ಬೇಕು, ಇದನ್ನೆಲ್ಲ ವಿವಿಧ ವಿಷಯಗಳ ಬಗ್ಗೆ ರೈತ ಸಂಘಟನೆ ಕೆಲಸ ಮಾಡಿತ್ತು. ಅದೇ ರೀತಿ ಅದರ ಚಿತ್ರಣದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಈಗ ನೀವೆಲ್ಲ ಹಿರಿಯರೆಲ್ಲ ಬಂದು ತಾವೆಲ್ಲ ಇಲ್ಲಿ ಏನು ನಿಮಗೆ ಸನ್ಮಾನ ಮಾಡಿದ್ದನ್ನ ಸ್ವೀಕರಿಸಿದ್ರಿ. ಅದನ್ನ ಒಂಥರ ಈ ರೈತ ಸಂಘಟನೆ ರಾಜ್ಯ ಸಮಿತಿಯಲ್ಲಿ ಕರೆದಾಗಲೂ ನಾವು ರೈತ ಸಂಘಟನೆಯವರೆಲ್ಲ ಸೇರ್ಕೊಂಡಾಗಲೂ ನಾವು ಒಂಥರ ಇಮೋಷನಲ್ ಇರ್ತದೆ. ಯಾಕೆಂದ್ರೆ ಅಲ್ಲಿ ಎಲ್ಲ ಹಿರಿಯ ಹೋರಾಟಗಾರರು ಎಷ್ಟೊಂದು ಜನ ಬಂದು ಅಲ್ಲಿ ಪಾಲ್ಗೊಳ್ತಾರೆ, ಅಲ್ಲಿ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಪ್ರತಿ ರಾಜ್ಯದ ಎಲ್ಲ ಭಾಗಗಳಿಂದ
ಒಂದು ಅವರವ್ರದ್ದೇ ಆದಂಥ ಚರ್ಚೆಗಳನ್ನ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೂ ಈಗೆಲ್ಲ ಹಿರಿಯರೆಲ್ಲ ತೋರಿಸ್ಕೊಟ್ಟಿದ್ದೀರಿ ಹಿಂದೆ ಯಾವ ಥರ ನಡ್ಕೊಂಡು ಮುಂದೆ ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ರೈತ ಸಂಘಟನೆಯನ್ನು ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ನಿಮಗೆ ನಿಮ್ಮ ಜೊತೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯಲ್ಲಿ. ಮತ್ತೊಮ್ಮೆ ಈಗ ಏನು ಕುಮಾರ್ ಅವರು ಈ ಅಧ್ಯಕ್ಷರು ರೈತಕಾರ ಅಕಾಡೆಮಿಯವರು ಇದನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗ ನೆಕ್ಸ್ಟ್ ನಾವು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಈ ಥರ ಕಾರ್ಯಕ್ರಮ ಮಾಡೋಕ್ಕೆ ಕುಮಾರ್ ಅವರು ಏನು ಸಂಸ್ಕೃತ ಅಕಾಡೆಮಿ ಅವರು ಸಹ ತುಂಬಾ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಷ್ಟು ಸತಿ ಡೇಟ್ ಚೇಂಜ್ ಆದರೂ ನೀವು ನಮಗೆ ಸಹಕಾರ ಕೊಟ್ಟಿದ್ದು ಮಾಡಿಕೊಟ್ಟಿದ್ದೀರಿ. ಮತ್ತೆ ಎಲ್ಲ ಹಿರಿಯ ಮುಖಂಡರೆಲ್ಲ ಬಂದು ಇಲ್ಲಿ ತಮ್ಮದೇ ಆದಂಥ ಏನು ಕಥೆಗಳಿದ್ವು ರೈತ ಸಂಘಟನೆ ಬಗ್ಗೆ ನಿಮ್ಮ ಅನುಭವಗಳಿದ್ವು ಅದನ್ನು ಹಂಚ್ಕೊಂಡಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಕೊನೆಯದಾಗಿ ನಾನು ರಮೇಶ್ ಅವರಿಗೆ ಕೇಳ್ಕೊಳ್ಳೋದಂದ್ರೆ ಈಗ ಏನು ಶಿಲ್ಪಕಲಾ ಅಕಾಡೆಮಿಯಿಂದ ಏನು ಸ್ಕಲ್ಪ್ಚರ್ಸ್ನ ನಾವು ಮಾಡಬೇಕು ಅದನ್ನು ದಯವಿಟ್ಟು ಮಾಡಿ. ಈ ಏನು ನಾಗಣ್ಣವ್ರು ಹೇಳಿದಂಗೆ ನಾವು ನಮ್ಮ ತಂದೆ ಏನು ಸಮಾಧಿ ಇದೆ ಅಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟಿ ಈ ಪಿಕ್ಚರ್ನ ಅಂದರೆ ಬೆಲೆ ಕಟ್ಟಕ್ಕಾಗದೇ ಇರೋಂಥ ಪಿಕ್ಚರ್ಗಳನ್ನ ಆರ್ಟಿಸ್ಟ್ಗಳು ಬಿಟ್ಟಿದ್ದಾರೆ. ಅದನ್ನ ನಾವು ತುಂಬಾ ಜೋಪಾನವಾಗಿ ಅಲ್ಲಿ ಬಿಡ್ತೀವಿ. ಅದ್ರ ಜೊತೆಗೆ ಯುವಕರೆಲ್ಲ ಇನ್ನೂ 16 ತಲೆಮಾರು ಅದು ಕಾಣಿಸ್ಬೇಕು ಕಷ್ಟಗಳೇನಿದೆ ಅಂತ. ಅದೇ ರೀತಿ ನೀವು ಶಿಲ್ಪಕಲಾ ಅಕಾಡೆಮಿಯಿಂದ ನೀವು ಇಮಿಡಿಯೇಟ್ ಆಗಿ ಒಂದು ಯಾವಾಗಾದ್ರೂ ನೀವು ಡೇಟ್ ಕೊಟ್ಟರೆ ನಿಮ್ಗೆ ಏನು ಮಾಹಿತಿ ಬೇಕು ಅದನ್ನೆಲ್ಲ ನಾವು ನೀವು ಒದಗಿಸ್ಕೊಡ್ತೀವಿ. ನೀವು ಮಾಡಿಕೊಟ್ರೆ ಇದಿಷ್ಟು ಚೆನ್ನಾಗಿ ಬರ್ತದೆ ಹಿಂಗೆ ಬರ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇದು ಬಂದಮೇಲೆ ಇನ್ನೊಂದು ಯಾವಾಗ ಶುರು ಮಾಡೋದಂತ ನನಗೆ ಒಂಥರ ಬೇಗ ಶುರು ಮಾಡಬೇಕಂತ ನನ್ನಾದರೂ ಆಸೆ. ಇದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಅನ್ನೋದನ್ನ ದಯವಿಟ್ಟು ಸಹಕಾರ ಕೊಡಬೇಕು. ಮತ್ತು ಈ ಒಂದು ಕಾರ್ಯಕ್ರಮ ಈಗ ಅಭಿಲಾಷನ ವ್ಯಾಪ್ಸ್ಕೊಳ್ಳದೆ ತಪ್ಪಾಯ್ತದೆ. ಈ ಇಡೀ ಕಾರ್ಯಕ್ರಮ ಅವರ ಚಿಂತನೆ, ಅವರು ಇದನ್ನ ಯಾವ ಥರ ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇದನ್ನ ಮಾಡಿಸ್ಬೇಕು ಅಂತ ಅವರು ದಿನಕ್ಕೆ 10-20 ಫೋನ್ ನೋಡಿದ್ರು ಹೆಂಗೆ ಏನಾದ್ರು ಒಂದು ಹಿಡ್ಕೊಂಡ್ರೆ ಬಿಡಿಗಿಲ್ಲ. ಸೊ ಅದು ಆಗಂಟ ಬಿಡಿಗಿಲ್ಲ. ಅದನ್ನ ಮಾಡಿಸೇ ತಿರ್ಬೇಕು ಅಂತ ಅವ್ರು ತುಂಬ ಪಟ್ಟು ಹಿಡಿದು ಮಾಡಿಸಿರೋಂಥದ್ದು. ಇಲ್ಲಿ ಅವರ ಪಾತ್ರ ಮತ್ತು ಅವರೆಲ್ಲ ಅವ್ರ ಜೊತೆ ಕೆಲಸ ಮಾಡಿದಂಥ ನಿಮ್ಮೆಲ್ಲರೂ ಪಾತ್ರ ಇದೆ. ಇದನ್ನ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಚೆನ್ನಾಗಿ ಮಾಡಿರೋದಕ್ಕೆ ಶ್ರೀಮತಿ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ವಂದಿಸ್ತೇನೆ. ಫೋಟೋ ಕೊಟ್ಟಿದ್ಯಾ ಸಾಯಿ ನೋಡಿ. ಎಲ್ಲ ಸರಿ ಅವು ನಮ್ದು ಅವನಿಂದ ಅವನು ರೈತ ಬಣ್ಣ